ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಮಾರಾಯಿರೆ. ಈ ಒಲೆ ಮುಂದೆ ಕೂತಿರೋರು ವಿಮಲಮ್ಮ ಅಂತ, ಅದ್ರ ಪಕ್ಕದಲ್ಲಿ ಕೂತವರು ಸುಬ್ಬಣ್ಣ ಅಂತ. ಆ ಸುಬ್ಬಣ್ಣನಿಗೆ ಭಾಳ ಟೆನ್ಷನ್ ಆಗಿಬಿಟ್ಟಿದೆ ಈಗ. ತನ್ನ ಹೆಂಡತಿ ಸಿಕ್ಕಾಪಟ್ಟೆ ದಪ್ಪ ಆಗಿದ್ದಾಳೆ ಅಂತ. ಆ ಸುಬ್ಬಣ್ಣ ಏನು ಮಾಡ್ತಾರಂದರೆ, ಒಂದಿನ ಮಿಷನ್ನಲ್ಲಿ ಹೆಂಡತಿ ತೂಕವನ್ನು ನೋಡಿಬಿಡ್ತಾರೆ. ಆದರೆ ಹೆಂಡತಿ ತೂಕದ ಕಲ್ಲ ಮೇಲೆ ನಿಂತ್ಕೊಂಡ್ರೆ ಆ ತೂಕದ ಕಲ್ಲಲ್ಲಿ ಹೀಗೆ ಬರೆದಿತ್ತು, ಒಬ್ಬರೇ ಬನ್ನಿಯಮ್ಮ, ಇಬ್ಬಿಬ್ಬರು ನಿಂತರೆ ಹೇಗೆ ಅಂತ. ಆದರೂ ಸುಬ್ಬಣ್ಣನಿಗೆ ಮತ್ತು ಟೆನ್ಷನ್ ಜಾಸ್ತಿ ಆಯಿತು. ಏನಂದರೆ ತನ್ನ ಹೆಂಡತಿಗೆ ಟಿ ವಿ ನೋಡೋದು ಹುಚ್ಚು ಜಾಸ್ತಿ ಅಂತ. ವಿಮಲಮ್ಮ ದಿನ ಬೆಳಗಿಂದ ಸಾಯಂಕಾಲವರೆಗೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ. ಒಮ್ಮೆ ಡಾಕ್ಟ್ರು ಮನೆಗೆ ಬರ್ತಾರೆ. ಬಂದು ವಿಮಲಮ್ಮಗೆ ಹೀಗೆ ಹೇಳ್ತಾರೆ, ನೋಡಿ ವಿಮಲಮ್ಮ, ನೀವು ಟಿ ವಿಯಲ್ಲಿ ಕ್ರಿಕೆಟ್ ನೋಡಬಾರ್ದು, ತೂಕ ಕಮ್ಮಿ ಆಗುತ್ತಾ, ನೀವು ಯಾವಾಗಲೂ ಟೆನ್ನಿಸ್ ಶುರು ಮಾಡಿ ನೋಡಲಿಕ್ಕೆ ಅಂತ. ಆದರೆ ಸುಬ್ಬಣ್ಣನಿಗೆ ಮತ್ತೆ ಟೆನ್ಷನ್ ಶುರುವಾಯಿತು. ಯಾಕಂದರೆ ವಿಮಲಮ್ಮ ಕ್ರಿಕೆಟ್ ನೋಡೋದನ್ನು ಬಿಟ್ಟು ಗಂಡನ ಜೊತೆ ಟೆನ್ನಿಸ್ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಸುಬ್ಬಣ್ಣನ ಕಥೆ ಎಂತ?